ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಗೆಳೆಯರೆ. ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಮರ್ಷಿಯಲ್ ವೆಹಿಕಲ್ಸ್ ಟ್ಯಾಕ್ಸನ್ನು ಹೇಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಅಪ್ಲೈ ಮಾಡುವುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು ಗೆಳೆಯರೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದರಿಂದ ನಿಮಗೆ ಆರ್ ಟಿ ಒ ಏಜೆಂಟ್ರ ಕಡೆ ಹೋಗಿ ಒಂದು ಟ್ಯಾಕ್ಸನ್ನು ಫಿಲ್ ಮಾಡುವ ಅವಶ್ಯಕತೆ ಇಲ್ಲ. ಆನಂತರ ಆರ್ ಟಿ ಒ ಆಫೀಸ್ಗೆ ಕೂಡ ಹೋಗದೆ ನೀವು ಆನ್ಲೈನ್ ಮನೆಯಲ್ಲಿ ಕೂತ್ಕೊಂಡು ನೀವು ನಿಮ್ಮ ಗಾಡಿಯ ಒಂದು ಟ್ಯಾಕ್ಸನ್ನು ಪೇ ಮಾಡಬಹುದು ಗೆಳೆಯರೆ. ಕೆಲವೊಬ್ಬರು ಸ್ವತಃ ಚಾಲಕ ಆಗಿರೋದ್ರಿಂದ ಟ್ರಕ್ ಮಾಲೀಕರಿಗೆ ತುಂಬಾ ಈ ಥರದ ಸಮಸ್ಯೆಯನ್ನು ಬರ್ತಕ್ಕಂಥದ್ದು. ಗೆಳೆಯರೆ, ಯಾವುದೇ ಒಂದು ಊರಲ್ಲಿ ನಮ್ಮ ಗಾಡಿಯನ್ನು ಇರುತ್ತೆ, ಆವಾಗ ನಾವು ಅಲ್ಲಿಂದ ಬಂದು ಆರ್ ಟಿ ಒ ಏಜೆಂಟ್ರ ಕಡೆ ಟ್ಯಾಕ್ಸ್ ಕೊಡೋದಾಗಲಿ, ಆನಂತರ ಡಿ ಡಿಗಳನ್ನು ತೆಗೆದು ಆರ್ ಟಿ ಒ ಟ್ಯಾಕ್ಸ್ ತುಂಬೋದಾಗಲಿ, ಇದನ್ನು ತಪ್ಪಿಸಿಕೊಳ್ಳಲು ನಾವು ಫೋನ್ಪೇ ಮುಖಾಂತರ ಹೇಗೆ ಒಂದು ಆರ್ ಟಿ ಒ ಟ್ಯಾಕ್ಸನ್ನು ಪೇ ಮಾಡಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುವುದು ಗೆಳೆಯರೆ. ಆನಂತರ ಇದರದಿಂದ ಏನು ಬೆನಿಫಿಟ್ ಆಗತ್ತೆಪ್ಪ ಅಂತಂದರೆ, ಯಾವುದೇ ದಲ್ಲಾಳಿಗಳಿಗೆ ಒಂದು ಕಮಿಷನ್ ಕೊಡಲಾರ್ದೆ ಡೈರೆಕ್ಟಾಗಿ ನಾವು ಆನ್ಲೈನ್ ಟ್ಯಾಕ್ಸನ್ನು ಅದೇ ದಿನ ನಮ್ಮ ಟ್ಯಾಕ್ಸನ್ನು ಯಾವ ದಿನಾಂಕದವರೆಗೆ ಇರುತ್ತೆ ಅದೇ ದಿನ ನೋಡಿ ಲಾಸ್ಟ್ ಡೇಟದಲ್ಲಿನೇ ನಾವು ಆನ್ಲೈನ್ ಪೇಯನ್ನು ಮಾಡಬಹುದು ಗೆಳೆಯರೆ. ಯಾವುದೇ ರೀತಿಯಾದ ಪೆನಲ್ಟಿಯನ್ನು ಬೀಳಲಾರ್ದೆ ನಾವು ನಮ್ಮ ಟ್ಯಾಕ್ಸನ್ನು ಹೇಗೆ ಆನ್ಲೈನ್ದಲ್ಲಿ ಅಪ್ಲೈ ಮಾಡುವುದು ಫೋನ್ಪೇ ಥ್ರೂ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು ಗೆಳೆಯರೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತದೆ ಗೆಳೆಯರೆ. ಎಸ್ ಗೆಳೆಯರೆ, ನಿಮ್ಮ ಮೊಬೈಲ್ದಲ್ಲಿ ಇರತಕ್ಕಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಗೆಳೆಯರೆ. ಮೊಬೈಲ್ದಲ್ಲಿ ಇರತಕ್ಕಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾನು ಲ್ಯಾಪ್ಟಾಪ್ ಥ್ರೂ ತೋರಿಸ್ತಾ ಇದ್ದೇನೆ. ಮೊಬೈಲ್ದಲ್ಲಿ ಇರತಕ್ಕಂಥ ಕ್ರೋಮ್ ಬ್ರೌಸರನ್ನು ನೀವು ಓಪನ್ ಮಾಡಿದಾಗ ಮೇಲಿನ ಕಾರ್ನರಲ್ಲಿ ನಿಮಗೆ 3 ಡಾಟ್ಸ್ ಕಾಣುತ್ತೆ. ಅಲ್ಲಿಂದ ಡೆಸ್ಕ್ಟಾಪ್ ಮೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಡೆಸ್ಕ್ಟಾಪ್ ಮೋಡನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ನಿಮ್ಮ ಮೊಬೈಲನ್ನು ಸೇಮ್ ಲ್ಯಾಪ್ಟಾಪ್ ಥ್ರೂ ವರ್ಕ್ ಆಗುತ್ತೆ ಗೆಳೆಯರೆ. ಹಾಗಾಗಿ ಡೆಸ್ಕ್ಟಾಪ್ ಮೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಈ ಥರ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದಾಗ ಸರ್ಚ್ ಬಾಕ್ಸ್ದಲ್ಲಿ ಪರಿವಹನ ಅಂತೇಳಿ ಟೈಪ್ ಮಾಡಿದಾಗ ಈ ಥರ ಹೋಮ್ ಪರಿವಹನ ಸೇವಾ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಈ ಥರ ಒಂದು ಸೈಟನ್ನು ಓಪನ್ ಆಗುತ್ತೆ ಗೆಳೆಯರೆ. ಇದ್ರ ಕೆಳಗಡೆ ಬಂದುಬಿಟ್ಟು ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಗೆಳೆಯರೆ ನೋಡಿ, ಇಲ್ಲಿ ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ ಅಂತೇಳಿ ಬಂದಿದೆ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ನೇಮ್ ಅಂತೇಳಿ ಕೇಳ್ತಾ ಇದೆ. ನಿಮ್ಮ ಸ್ಟೇಟ್ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಈ ಥರ ಸ್ಟೇಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕರ್ನಾಟಕ ಅಂತೇಳಿ ಬಂದಿದೆ. ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಥ್ರೂ ಕೂಡ ನಾವು ಒಂದು ಲಾಗಿನ್ ಅನ್ನು ಆಗಲಿಕ್ಕೆ ಬರುತ್ತೆ. ಇಲ್ಲತ್ತಂದರೆ ಆರ್ ಟಿ ಒ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಟಿ ಒ ನಿಮ್ದು ಯಾವ್ದು ಬರುತ್ತೆ ಅದು ಆರ್ ಟಿ ಒನ್ನು ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 28 ಹೊಡೆದ ತಕ್ಷಣ ಇಲ್ಲಿ ಬಿಜಾಪುರ ಆರ್ ಟಿ ಒ ಅಂತೇಳಿ ಬಂದಿದೆ ನೋಡಿ. ಈ ಥರ ಆರ್ ಟಿ ಒ ಬರುತ್ತೆ. ನಿಮಗೆ ಯಾವ ಜಿಲ್ಲೆಯ ಒಂದು ಆರ್ ಟಿ ಒ ಬೇಕೋ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಕ್ಲಿಕ್ ಆದ ತಕ್ಷಣ ಇಲ್ಲಿ ನೋಡಿ ಐ ಅಕ್ಸೆಪ್ಟ್ ಟು ಹ್ಯಾವ್ ರೀಡ್ ದ ಪ್ರೈವಸಿ ಪಾಲಿಸಿ ಆ್ಯಂಡ್ ಟರ್ಮ್ಸ್ ಆಫ್ ಸರ್ವಿಸ್ ಫಾರ್ ಪ್ರೊಸೆಸಿಂಗ್ ಆಫ್ ಮೈ ಪರ್ಸನಲ್ ಡಾಟಾ ಇನ್ಫಾರ್ಮೇಷನ್ ದಿ ಸಿಸ್ಟಮ್ ಅಂತೇಳಿ ಬರ್ತಾ ಇದೆ. ಇದನ್ನು ಕೆಲವೊಂದಿಟ್ಟು ಪ್ರೈವಸಿ ಪಾಲಿಸಿ ಟರ್ಮ್ಸ್ ಕಂಡೀಷನ್ಸ್ ಇದೆ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಅಕ್ಸೆಪ್ಟ್ ಆದ ನಂತರ ಇಲ್ಲಿ ಪ್ರೊಸೆಸ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಗೆಳೆಯರೆ. ಇಲ್ಲಿ ಕೇವಲ ನೀವು ಓದ್ತಾ ಇದ್ರೆ ಓದಿ, ಹಾಗೇನೆ ಇಲ್ಲಿ ಪ್ರೊಸೆಸ್ಡ್ ಮೇಲೆ ಕ್ಲಿಕ್ ಮಾಡಿಬಿಡಿ ಗೆಳೆಯರೆ. ಪ್ರೊಸೆಸ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಗೆಳೆಯರೆ. ಇಲ್ಲಿ ಪೇ ಯುವರ್ ಟ್ಯಾಕ್ಸ್ ಅಂತೇಳಿ ಇದೆ.
ಇದರ ಮೇಲೆ ಕ್ಲಿಕ್ ಮಾಡಿ ಪೇ ಯುವರ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಗೆಳೆಯರೆ. ನಿಮ್ದೊಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಈ ತರ ವೆಹಿಕಲ್ ನಂಬರ್ ಅನ್ನು ಸಿಲೆಕ್ಟ್ ಆದ ನಂತರ ಇಲ್ಲಿ ಲಾಸ್ಟ್ ಚೆಸ್ಸಿಸ್ 5 ಡಿಜಿಟ್ಸ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಚೆಸ್ಸಿ ನಂಬರ್ ಅನ್ನು ಲಾಸ್ಟ್ ನ 5 ಅಂಕಿಗಳನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಗೆಳೆಯರೆ. ಈ ತರ ಚೆಸ್ಸಿ ನಂಬರ್ ಲಾಸ್ಟ್ 5 ಡಿಜಿಟ್ಸ್ ಅನ್ನು ಎಂಟರ್ ಮಾಡಿ ಅದಾದ ನಂತರ ವೆರಿಫೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಸಬ್ಮಿಟ್ ಅಂತೇಳಿ ಬರುತ್ತೆ ಗೆಳೆಯರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಪರ್ಮಿಟ್ ಟೈಪ್ ಅಂತೇಳಿ ಬಂದಿದೆ. ನಂತರ ಇಲ್ಲಿ ಪರ್ಮಿಟ್ ಕ್ಯಾಟಗರಿ ಕೂಡ ಬಂದಿದೆ, ಮೋಟರ್ ಕ್ಯಾಬ್ ಪರ್ಮಿಟ್ ಅಂತೇಳಿ. ಈ ತರ ಸರ್ವಿಸಸ್ ಇಲ್ಲಿ ಇರುವಂತದ್ದು ಗೆಳೆಯರೆ. ಈ ತರ ಒಂದು ಡೀಟೇಲ್ಸ್ ಅನ್ನು ಬರುತ್ತೆ ನಿಮ್ಮ ವೆಹಿಕಲ್ದು ಒಂದು. ಆನಂತರ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು MV ಟ್ಯಾಕ್ಸ್ ಅಂತೇಳಿ ಕಾಣಿಸ್ತಾ ಇದೆ. ಇಲ್ಲಿ ಟ್ಯಾಕ್ಸ್ ಮೋಡ್ ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಮೋಡ್ ಕ್ವಾರ್ಟರ್ಲಿ ಇದ್ರೆ ಕ್ವಾರ್ಟರ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಲೈಫ್ ಟೈಮ್ ಇದ್ರೆ ಲೈಫ್ ಟೈಮ್ ಸಿಲೆಕ್ಟ್ ಮಾಡ್ಕೊಳ್ಳಿ. ಜಾಸ್ತಿಯಾಗಿ ಒಂದು ಕ್ವಾರ್ಟರ್ಲಿನೇ ಸಿಲೆಕ್ಟ್ ಮಾಡ್ಕೋತಾರೆ. ಕ್ವಾರ್ಟರ್ಲಿ ಸಿಲೆಕ್ಟ್ ಮಾಡಿದ್ರೆ ಒಂದು 3 ತಿಂಗಳಿಗೆ ಒಂದು ಟ್ಯಾಕ್ಸ್ ಅನ್ನು ತುಂಬುವಂಥದ್ದು, ಅಥವಾ ಕ್ಯಾಬ್ ವೆಹಿಕಲ್ಸ್ ಇದ್ರೆ 1 ವರ್ಷದ ಟ್ಯಾಕ್ಸ್ ಅನ್ನು ಇಲ್ಲಿ ತಗೊಳ್ಳುವಂಥದ್ದು ಗೆಳೆಯರೆ. ಈ ತರ ಟ್ಯಾಕ್ಸ್ ಅನ್ನು ಇರುತ್ತೆ. ಇಲ್ಲಿ ಕ್ವಾರ್ಟರ್ಲಿ ಅಂತೇಳಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಕ್ವಾರ್ಟರ್ಲಿ ಅನ್ನು ಸಿಲೆಕ್ಟ್ ಆದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಟ್ಯಾಕ್ಸ್ ಅಮೌಂಟ್ ಬರ್ತಾ ಇದೆ ನೋಡಿ. ಇಲ್ಲಿ ಪೆನಾಲ್ಟಿ ಕೂಡ ತೋರಿಸುತ್ತೆ. ಪೆನಾಲ್ಟಿ ಆದ ತಕ್ಷಣ ಇಲ್ಲಿ ಈ ತರ ನೋಡಿ, ಈ ತರ ಒಂದು ಟ್ಯಾಕ್ಸ್ ಪೇಯರ್ದು ಒಂದು ಅಮೌಂಟ್ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ 1510 ಅಂತ ಹೇಳಿ ಬಂದಿದೆ ನೋಡಿ. ಈ ತರ ಪೆನಾಲ್ಟಿ ಅಮೌಂಟ್ ಕೂಡ ಇಲ್ಲಿ ಶೋ ಆಗುತ್ತೆ ಗೆಳೆಯರೆ. ಎಷ್ಟು ತುಂಬಬೇಕಾಗ್ಯದ ಅನ್ನೋದು ಇಲ್ಲಿ ಕಾಣಿಸುತ್ತೆ ನಮಗೆ. ಆನಂತರ ನೋಡಿ ಇಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ವಿಂಡೋ ಓಪನ್ ಆಗುತ್ತೆ ಗೆಳೆಯರೆ. ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ IRB ಕನ್ಫರ್ಮ್ ದ್ಯಾಟ್ ದ ಅಬೌವ್ ಸ್ಟೇಟೆಡ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಹೇಳಿ ಇದೆ. ಇಲ್ಲಿ ಕರೆಕ್ಟ್ ಅಂತೇಳಿ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಅಕ್ಸೆಪ್ಟ್ ಆದ ನಂತರ ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸಿಲೆಕ್ಟ್ ಪೇಮೆಂಟ್ ಗೇಟ್ವೇ ಅಂತೇಳಿ ಬಂದಿದೆ. ಇಲ್ಲಿ ಅಮೌಂಟ್ ಕೂಡ ಬಂದಿದೆ. ಆನಂತರ ಪೇಮೆಂಟ್ ID ಕೂಡ ಇಲ್ಲಿ ಜನರೇಟ್ ಆಗಿರುವಂತದ್ದು ಗೆಳೆಯರೆ. ಇಲ್ಲಿ ಸಿಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಖಜಾನೆ ಅಂತೇಳಿ ಬರುತ್ತೆ. ಖಜಾನೆ ಮೇಲೆ ಕ್ಲಿಕ್ ಮಾಡಿ. ಖಜಾನೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಇದೆ, ಇದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಗೆಳೆಯರೆ. ಅದಾದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಪಾವತಿ ವಿವರ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ಪಾವತಿ ವಿಧಾನವನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಶ್ ಕಟ್ತಾ ಇದ್ರೆ ಕ್ಯಾಶ್ ಅಂತೇಳಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇದು ಒಂದು ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಿದಾಗ ಗೆಳೆಯರೆ ನೀವು ಒಂದು ಬ್ಯಾಂಕಿಗೆ ಹೋಗಿ ಅಮೌಂಟ್ ಅನ್ನು ಕಟ್ಟಬೇಕಾಗತ್ತೆ. ಆನಂತರ ಇಲ್ಲಿ ಚೆಕ್ ಡ್ರಾಪ್ಸ್ ಅಂತೇಳಿ ಇದೆ. ಚೆಕ್ ಮುಖಾಂತರ ಅಥವಾ DD ಮುಖಾಂತರ ಇಲ್ಲಿ ನೀವು ಈ ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಿದ್ರೆ RT ಆಫೀಸ್ಗೆ ಹೋಗಿ ತುಂಬಬೇಕಾಗತ್ತೆ. ಆನಂತರ ಇಲ್ಲಿ ನೆಟ್ ಬ್ಯಾಂಕಿಂಗ್ ಕೂಡ ಬಂದಿದೆ. ಆನಂತರ ನೆಟ್ RTGS ಕೂಡ ಇದಕ್ಕೆ ಮಾಡಬಹುದು. ನಾನು ಗೆಳೆಯರೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಥ್ರೂ ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೆಟ್ ಬ್ಯಾಂಕಿಂಗ್ ಅನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ನೆಟ್ ಬ್ಯಾಂಕಿಂಗ್ ಸಿಲೆಕ್ಟ್ ಆದ ನಂತರ ಇಲ್ಲಿ ಈ ಪಾವತಿ ವಿಧ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ. SBI ePay ಅಂತೇಳಿ ಸಿಲೆಕ್ಟ್ ಆದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳುತ್ತೆ ಗೆಳೆಯರೆ. ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿಕೊಳ್ಳಿ. ಈ ತರ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ 2 ತರ ಟಿಕ್ ಮಾರ್ಕ್ ಬರುತ್ತೆ. ಇವು ಟಿಕ್ ಮಾರ್ಕ್ ಅನ್ನು ಮಾಡಿಕೊಳ್ಳಿ. ಆನಂತರ ಇಲ್ಲಿ ಸಲ್ಲಿಸು ಸಬ್ಮಿಟ್ ಅಂತ ಹೇಳಿ ಬಂದಿದೆ ನೋಡಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ.
ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಸ್ ಬಿ ಐ ಈ ತರ ಒಂದು ಪೇಮೆಂಟ್ ಪೋರ್ಟಲ್ ಒಂದು ಓಪನ್ ಆಗುತ್ತೆ ಗೆಳೆಯರೆ. ಇಲ್ಲಿ ಡೆಬಿಟ್ ಕಾರ್ಡ್, ಆನಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಗೆಳೆಯರೆ. ಇಲ್ಲಿ ಯು ಪಿ ಐ ಅಂತೇಳಿ ಇದೆ ನೋಡಿ, ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಸಿಲೆಕ್ಟ್ ಆದ ತಕ್ಷಣ ಯು ಪಿ ಐ ಕ್ಯೂ ಆರ್ ಕೋಡ್ ಇಲ್ಲಿ ಜನರೇಟ್ ಮಾಡ್ಕೊಳ್ಳಿ ಗೆಳೆಯರೆ. ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಕ್ಯೂ ಆರ್ ಕೋಡ್ ಅನ್ನು ಜನರೇಟ್ ಆಗುತ್ತೆ. ಇದರ ಥ್ರೂ ನೀವು ಪೇಮೆಂಟ್ ಅನ್ನು ಮಾಡಬಹುದು ಗೆಳೆಯರೆ. ಈ ತರ ಫೋನ್ ಪೇ ಅನ್ನು ಓಪನ್ ಮಾಡ್ಕೊಳ್ಳಿ. ಫೋನ್ ಪೇ ಅನ್ನು ಓಪನ್ ಆದ ತಕ್ಷಣ ಫೋನ್ ಪೇ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಈ ಸ್ಕ್ಯಾನರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ ಗೆಳೆಯರೆ. ನಿಮ್ಮ ಮೊಬೈಲ್ ಸ್ಕ್ಯಾನರ್ ಥ್ರೂ ಸ್ಕ್ಯಾನ್ ಅನ್ನು ಮಾಡ್ಕೊಳ್ಳಿ. ಸ್ಕ್ಯಾನ್ ಆದ ತಕ್ಷಣ ನಿಮಗೆ ಮೊಬೈಲ್ದಲ್ಲಿ ನಿಮಗೆ ಪ್ರೊಸೀಜರ್ ಟು ಪೇ ಅಂತೇಳಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಡಿ. ಪೇ ನೌ ಅಂತೇಳಿ ಬರುತ್ತೆ ಗೆಳೆಯರೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಯೂಸರ್ ಐ ಡಿ ನಿಮ್ದೊಂದು ಪಾಸ್ವರ್ಡ್ ಅನ್ನು ಹಾಕಿಕೊಂಡು ಪೇಮೆಂಟ್ ಅನ್ನು ಮಾಡಿ ಗೆಳೆಯರೆ. ಪೇಮೆಂಟ್ ಅನ್ನು ಮಾಡಿದಾಗ ಗೆಳೆಯರೆ ಇಲ್ಲಿ ಇದ್ದಂತ ಕ್ಯೂ ಆರ್ ಕೋಡ್ ಅನ್ನು ಇಲ್ಲಿ ಸಕ್ಸಸ್ ಆಗಿದೆ ನೋಡಿ. ಪೇಮೆಂಟ್ ಗೇಟ್ವೇ ಕೂಡ ಸಕ್ಸಸ್ ಆಗಿದೆ. ಇಲ್ಲಿ ಕೆಲವೊಂದಿಷ್ಟು ಅಂದ್ರೆ ವೆಬ್ಸೈಟ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಲೆಂಟ್, ವೆರಿ ಗುಡ್, ಗುಡ್ ಅಂತೇಳಿ ಬಂದಿದೆ. ಇಲ್ಲಿ ಯಾವ್ದು ಬೇಕಾದ್ರೂ ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಇಲ್ಲಂತಂದ್ರೆ ಇಲ್ಲಿಂದ ಕ್ಯಾನ್ಸಲ್ ಅಂತೇಳಿ ಕೊಡಿ ಗೆಳೆಯರೆ. ಕ್ಯಾನ್ಸಲ್ ಅಂತೇಳಿ ಕೊಟ್ಟಿದ ಮೇಲೆ ಇಲ್ಲಿ ನಿಮ್ಗೆ ಒಂದು ರಿಸಿಪ್ಟ್ ಅನ್ನು ಜನರೇಟ್ ಆಗಿದೆ ನೋಡಿ. ಇಲ್ಲಿ ನೋಡಿ ನಾವು ಪೇ ಮಾಡಿದಂತ ಟ್ಯಾಕ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ತರ ಟ್ಯಾಕ್ಸ್ ಅನ್ನು ಪೇ ಆಗುವಂತದ್ದು ಗೆಳೆಯರೆ. ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪ್ರಿಂಟ್ ಕೂಡ ತಕ್ಕೊಳ್ಬಹುದು. ಆ ನಂತರ ಮೊಬೈಲ್ದಲ್ಲಿ ಕೂಡ ಸೇವ್ ಮಾಡಿ ಇಟ್ಕೊಳ್ಳಿಕ್ಕೆ ಬರುತ್ತೆ ಗೆಳೆಯರೆ. ಈ ವಿಡಿಯೋವನ್ನು ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗೆಳೆಯರೆ. ಹಾಗೇನೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂತಂದ್ರೆ ಈ ತರದ ವ್ಯಾಲ್ಯೂಯೇಬಲ್ ಕಂಟೆಂಟ್ ಅನ್ನು ಈ ಚಾನೆಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗಾಗಿ ಸಪೋರ್ಟ್ ಮಾಡಿ ಗೆಳೆಯರೆ. ಥ್ಯಾಂಕ್ ಯು ಸೋ ಮಚ್.